ಫೈನಲಿ ಗೈಸ್ ಬೀದರ್ಗೆ ಬಂದು ರೀಚ್ ಆದೆ. ನೋಡಿ ಗೈಸ್ ಮೇನ್ ಎಂಟ್ರೆನ್ಸಿಗೆ ಬಂದು ನಿಮಗೆ ಗೈಸ್ ಈ ಏರಿಯಾ ಒಳಗೆ ಬಂದ್ಬಿಟ್ರೆ ಮಿನಿ ಪಂಜಾಬಲ್ಲಿ ಬಂದಂಗೆ ಆಗುತ್ತೆ. ಫೈನಲಿ ಗೈಸ್ ಬೀದರ್ಗೆ ಬಂದು ರೀಚ್ ಆದೆ. ಜರ್ನಿ ಎಲ್ಲ ಒಳ್ಳೆ ಚೆನ್ನಾಗಿತ್ತು. ಟ್ರೈನೂ ಅಷ್ಟೇ ಒಳ್ಳೆ ಫಾಸ್ಟಾಗೆ ಬಂದ. ಬ್ಯಾಂಗ್ಳೂರಿಂದ ಇಲ್ಲಿಗೆ ಕರೆಕ್ಟು 707 ಕಿಲೋಮೀಟ್ರ್ ಆಗುತ್ತೆ. ಈಗ ಬಂದು ರೀಚ್ ಆಗಿದ್ದೀನಿ. ಈಗ ತಿಂಡಿ ತಿನ್ನಕ್ಕೆ ಬಂದೆ. ಕಾಮಧೇನು ಹೋಟೆಲ್ ಅಂತ ತುಂಬ ಹಳೇ ಹೋಟ್ಲ್ ಅನ್ಸುತ್ತೆ. ದೋಸೆ ಹೇಳಿದ್ದೀನಿ, ನೋಡೋಣ ಟೇಸ್ಟ್ ಎಲ್ಲ ಹೆಂಗಿರುತ್ತೆ ಅಂತ ಹೇಳ್ತೀನಿ. ಹಲೋ ಗಾಯ್ಸ್, ಈಗೇನು ಅಂತ ಅಂದರೆ ತಿಂಡಿ ತಿನ್ಕೊಂಡು ಬಂದೆ. ತಿಂಡಿ ಮಾತ್ರ ಎಕ್ಸಲೆಂಟ್ ಆಗಿತ್ತು, ಸಕ್ಕತ್ತಾಗಿತ್ತು ತಿಂಡಿ. ಮಸಾಲೆ ದೋಸೆನೂ ಅಷ್ಟೇ ಸಕ್ಕತ್ತಾಗಿತ್ತು, ಪೂರಿ ಬಾಜಿನೂ ಅಷ್ಟೇ. ಬಾಜಿ ಮಾತ್ರ ತುಂಬ ಚೆನ್ನಾಗಿತ್ತು, ಒಳ್ಳೆ ತಿಂಡಿ ಆಯಿತು ಮಾತ್ರ. ಈಗ ತಿಂಡಿ ತಿನ್ಕೊಂಡು ಈಗ ನಮ್ಮ ಫಸ್ಟ್ ಡೆಸ್ಟಿನೇಷನ್ ಎಲ್ಲಿ ಅಂತ ಅಂದರೆ ಬೀದರ್ ಫೋರ್ಟು. ಇಲ್ಲಿಂದ ಜಸ್ಟ್ 1.5 ಕಿಲೋಮೀಟರ್ಸ್ ಇದೆ ಅಷ್ಟೇ. ಫಸ್ಟ್ ಡೆಸ್ಟಿನೇಷನ್ ನಮ್ಮ ಬೀದರ್ ಫೋರ್ಟು. ಈಗ ಬೀದರ್ ಫೋರ್ಟ್ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಈಗ ಒಳಗೆ ಬಂದೆ ಬೀದರ್ ಫೋರ್ಟ್ ಒಳಗೆ. ಒಂದು ಕರೆಕ್ಟಾಗಿ 1.3 ಕಿಲೋಮೀಟರ್ಸ್ ಆಗುತ್ತೆ ನಿಮಗೆ. ಮೇನ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ KSRTC, ಅಲ್ಲಿಂದ ಬಂದರೆ ಒಂದು 1.3 ಕಿಲೋಮೀಟರ್ಸ್ ಆಗುತ್ತೆ. ಆರಾಮಾಗಿ ಬರ್ಬೋದು. ಇವತ್ತು ಬಿಸಿಲು ಕಮ್ಮಿ ಇದೆ, ಹಂಗಾಗಿ ನಮ್ಮ ಪುಣ್ಯ ಬಿಸಿಲು ಕಮ್ಮಿ ಇರೋದು. ಇಲ್ಲಿ ಬಿಸಿಲೆಲ್ಲ ನಿಜವಾಗ್ಲೂ ಓಡಾಡೋಕ್ಕಾಗಲ್ಲ, ಆ ನಮೂನೆ ಬಿಸಿಲು ಇರುತ್ತಿದ್ರೆ. ಬನ್ನಿ ಒಳಗೆ ಹೋಗಿ ನಿಮಗೆ ಕೋಟೆ ಎಲ್ಲ ತೋರಿಸ್ತೀನಿ. ಇದೇ ನೋಡಿ ಬೀದರ್ ಫೋರ್ಟ್ ಎಂಟ್ರೆನ್ಸು. ಎಲ್ಲ ತುಂಬ ಹಾಳು ಮಾಡಿಬಿಟ್ಟಿದ್ದಾರೆ, ಫುಲ್ಲು ಮೇಂಟೆನೆನ್ಸ್ ಇಲ್ಲ. ಫುಲ್ಲು ಅಲ್ಲಲ್ಲೇ ಎಲ್ಲ ದ್ವಾರ ಗೀರ ಎಲ್ಲ ಬಿದ್ದೋಗಿದೆ ಆಲ್ಮೋಸ್ಟು. ಬಟ್ ಇದನ್ನೆಲ್ಲ ಸ್ವಲ್ಪ ಡೆವಲಪ್ ಮಾಡಬೇಕು ನಮ್ಮ ಗೌರ್ನಮೆಂಟ್ ಕೂಡ. ಅಂದರೆ ಇವರು ನಮ್ಮ ಗೌರ್ನಮೆಂಟ್ ಬರೀ ನೋಡೋದೆ ಬೆಂಗಳೂರು, ಮೈಸೂರು ಇಂಥ ಊರುಗಳನ್ನ ನೋಡ್ತಾರೆ. ಈ ಗುಲ್ಬರ್ಗ, ಬೀದರು, ಯಾದಗಿರಿ, ರಾಯಚೂರು ಇಲ್ಲೆಲ್ಲ ಕೇಳೋರೇ ಇಲ್ಲ ಯಾರು. ಈ ಊರುಗಳಿದೆ ಅಂತಲೇ ಎಲ್ಲ ಮರ್ತೋಗ್ಬಿಟ್ಟಿದ್ದಾರೆ. ಈ ಟೂರಿಸಮ್ ಅಂತಲೇ ಅಲ್ಲ, ಎಲ್ಲ ವಿಚಾರದಲ್ಲೂ ನೀವು ನೋಡೋದಾದರೆ ಈ ಊರುಗಳನ್ನು ಯಾರೂ ಕೂಡ ಅಷ್ಟು ಗಮನಕ್ಕೆ ತಗೊಳಲ್ಲ. ಅವ್ರದ್ದೇನು ಬೆಂಗಳೂರಾಯಿತು, ಮೈಸೂರಾಯಿತು, ತುಮಕೂರಾಯಿತು, ಇಷ್ಟೇ ಅವ್ರ ಪ್ರಕಾರ. ಕರ್ನಾಟಕ ಅಂತ ಅಂದರೆ ಇವು ಮೂರೇ. ಎಂಟ್ರಿ ಫೀಸ್ ಇಡ್ಲಿ ಬೇಕಾರೆ, ಎಂಟ್ರಿ ಫೀಸ್ ಇಟ್ಬಿಟ್ಟು ಮೇಂಟೈನ್ ಮಾಡಲಿ. ನಿಜವಾಗ್ಲೂ ಇದು ಡೆವಲಪ್ ಮಾಡಿದರೆ ಒಳ್ಳೆ ಟೂರಿಸ್ಟ್ ಸ್ಪಾಟ್ ಆಗ್ತಿತ್ತು ಇದು. ಆ್ಯಕ್ಚುಲಿ ಇದು 2014 ಯುನೆಸ್ಕೋ ಹೆರಿಟೇಜ್ ಸೈಟಲ್ಲಿ ಟೆಂಟೇಟಿವ್ ಲಿಸ್ಟಲ್ಲಿ ಬಂದಿತ್ತಿದ್ದು. ಮತ್ತು ಇದು ಯಾವ ಕಾರಣಕ್ಕದು ಇನ್ನೂ ತೊಗೊಂಡಿಲ್ಲ ಅಂತ ನನಗೆ ಗೊತ್ತಿಲ್ಲ. ಬಟ್ 2014 ಬಂದಿತ್ತಿದ್ದು ಟೆಂಟೇಟಿವ್ ಲಿಸ್ಟಿಗಿದು, ಯುನೆಸ್ಕೋ ಅವ್ರದ್ದು ಅಂಡರ್ ಮೇಂಟೈನ್ ಮಾಡಲಿಕ್ಕೆ. ಬಟ್ ಅದು ಯಾಕೆ ಆಗಿಲ್ಲ ಅಂತ ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಫೋರ್ಟ್ ಮಾತ್ರ. ಇಲ್ಲಿ ನೋಡಿ 2 ಸುರಂಗ ಮಾರ್ಗ ಇದೆ. ಇದು ಯಾವ ಕಡೆ ಹೋಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಎಲ್ಲ ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲೊಂದಿದೆ, ಬಿಟ್ಟರೆ ಇಲ್ಲೊಂದಿದೆ. ಫುಲ್ಲು ಒಳಗಿದೆ, ಯಾವ ಕಡೆ ಹೋಗಿ ರೀಚ್ ಆಗೋದು ಗೊತ್ತಿಲ್ಲ. ಇದು ನಾನು ಫಸ್ಟ್ ಟೈಮ್ ಯಾವುದೋ ಒಂದು ಫೋರ್ಟಲ್ಲಿ ಈ ಥರ ನೋಡ್ತಿರೋದು. ಈ ಫೋರ್ಟಲ್ಲಿ ನೀವು ಪ್ರತಿಯೊಂದು ಜಾಗಕ್ಕೆ ಹೋಗ್ಬೇಕಂದ್ರೂ ನಿಮ್ಮ ಓನ್ ಕಾರಲ್ಲಿ ಏನಾದರೂ ಬಂದರೆ, ಕಾರಲ್ಲಿ ಅಥವಾ ಬೈಕಲ್ಲಿ ಬಂದರೆ ಎಲ್ಲ ಕಡೆನೂ ಈ ಫೋರ್ಟಲ್ಲಿ ಎಲ್ಲ ಕಡೆನೂ ನೀವು ಕಾರ್ಗಳನ್ನ ಅಥವಾ ಬೈಕ್ಗಳನ್ನು ತಗೊಂಡು ಹೋಗ್ಬೋದು. ಪ್ರತಿಯೊಂದು ಕಡೆನೂ ರೋಡ್ ಇದೆ. ಬಟ್ ಆದರೆ ಸಿಕ್ಕಾಬಟ್ಟೆ ದೊಡ್ಡ ಇದೆ ಈ ಫೋರ್ಟು. ನಿಜವಾಗ್ಲೂ ನಾನು ಇಮ್ಯಾಜಿನೇ ಮಾಡಿದ್ದಿಲ್ಲ, ಅಷ್ಟು ದೊಡ್ಡ ಇದೆ ಈ ಫೋರ್ಟ್ ಬಂದ್ಬಿಟ್ಟು. ಬಟ್ ಏನು ಅಂದರೆ ಮೇಂಟೆನೆನ್ಸ್ ಇಲ್ಲ ಅಷ್ಟೇ. ಈ ಜಾಗ ಅಂತಲೇ ಅಲ್ಲ, ಎಷ್ಟೊಂದು ನಾರ್ತ್ ಕರ್ನಾಟಕ ಭಾಗದಲ್ಲಿ ಕೆಲವೊಂದು ಪ್ಲೇಸ್ಗಳೆಲ್ಲ ಅಂದರೆ ಯುನೆಸ್ಕೋ ಹೆರಿಟೇಜಲ್ಲಿರೋ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಇದೆಲ್ಲ ಒಳ್ಳೆ ಮೇಂಟೆನೆನ್ಸ್ ಇದೆ. ಇದು ಬಿಟ್ಟು ಸುಮಾರು ಹಳೆಯ ಕಾಲದ ಪುರಾತನ ದೇವಸ್ಥಾನಗಳಿದೆ, ಕೋಟೆಗಳಿದೆ. ಎಸ್ಪೆಷಲಿ ಬೆಳಗಾಮಲ್ಲಿರೋ ಕಿತ್ತೂರು ಫೋರ್ಟ್ ಒಂದಿದೆ. ಕಿತ್ತೂರು ಫೋರ್ಟ್ ಅಷ್ಟೇ, ಅದೂ ಅಷ್ಟೇ, ಅದು ಅಂತ ಏನು ಮೇಂಟೆನೆನ್ಸ್ ಏನಿಲ್ಲ. ಆಮೇಲೆ ಬೆಳಗಾಮಲ್ಲಿ ಇನ್ನೊಂದು ಫೋರ್ಟ್ ಬರುತ್ತೆ ನಮಗೆ, ಪಾರಸ್ಗಢ ಫೋರ್ಟ್ ಅಂತ ಒಂದು ಬರುತ್ತೆ, ಅದು ಅಷ್ಟೇ ಸೇಮು.
ಅಷ್ಟು ಅಂದರೆ ಇರುತ್ತೆ ಮೇಂಟೆನೆನ್ಸು, ಬಟ್ ಅಷ್ಟಾಗೆಲ್ಲ ಏನಿರೋಲ್ಲ. ಇದು ನೋಡಿ, ಇದು ಬ್ಯಾಕ್ ಸೈಡ್ ಫೋರ್ಟ್ ಎಂಟ್ರೆನ್ಸ್. ಇದು ನಿಮಗೆ ಈ ಕಡೆ ಏನು ಕಾಣ್ತಾ ಇದೆ ಅಲ್ವಾ, ಈ ರೈಟ್ ಸೈಡ್ ಡೌನ್ ಹೋದರೆ ನಿಮಗೆ ಓಲ್ಡ್ ಫೋರ್ಟ್ ಕಾಣುತ್ತೆ. ಇದೇನಂದರೆ ನ್ಯೂ ಫೋರ್ಟ್ ಇದು. ಸೊ ಈ ಫೋರ್ಟ್ ಇದೆ ಅಲ್ಲ, ನಿಮಗೆ ಆ ತುದಿಯಲ್ಲೊಂದು ಬೆಟ್ಟ ಥರ ಕಾಣ್ತಿದೆ ಅಲ್ಲ, ಅಲ್ಲಿಂದ ಹಿಡಿದ್ಬಿಟ್ಟು ಆ ಕಡೆ ಸೈಡ್ ಒಂದು ಅರ್ಧ ಕಿಲೋಮೀಟ್ರು ಹಿಂದೆ ಅಷ್ಟು ದೊಡ್ಡ ಇದೆ ಈ ಫೋರ್ಟ್ ಬಂದ್ಬಿಟ್ಟು. ಇದೇನು ಅಂತ ಅಂದರೆ ಇದು ನ್ಯೂ ಫೋರ್ಟ್. ಇದು ಈಗೇನು ತೋರಿಸ್ತಾ ಇದ್ದೀನಲ್ಲ, ಇಲ್ಲಿಗೆ ಆಲ್ಮೋಸ್ಟ್ ಟೂರಿಸ್ಟ್ಗಳೆಲ್ಲ ಜಾಸ್ತಿ ಬರೋದು ಈ ತೆಲಂಗಾಣ ಸ್ಟೇಟವರು, ಮಹಾರಾಷ್ಟ್ರದವರು. ಇಲ್ಲಿ ಲಾತೂರ್ ಹತ್ರ ಆಗುತ್ತೆ ಮಹಾರಾಷ್ಟ್ರದಲ್ಲಿ, ಅದು ಬಿಟ್ಟರೆ ಹೈದ್ರಾಬಾದ್ ಇಲ್ಲಿಂದ ತುಂಬ ಹತ್ರ. ಸೊ ಹಾಗಾಗಿ ಏನು ಅಂತಂದರೆ ಇಲ್ಲಿನವರು ಸ್ವಲ್ಪ ಜಾಸ್ತಿ ಬರ್ತಾರೆ ಇಲ್ಲಿಗೆ ಟೂರಿಸ್ಟ್ಗಳು. ಅದು ಬಿಟ್ಟರೆ ನಮ್ಮ ಕರ್ನಾಟಕದವರು ಬರ್ತಾರೆ, ಬರೋಲ್ಲ ಅಂತ ಹೇಳಲ್ಲ. ಅಂದರೆ ಈ ಪಾರ್ಟ್ ಅವ್ರು ಅಷ್ಟೇ ಬರ್ತಾರೆ, ತುಂಬ ರೇರು ಇಲ್ಲಿಗೆ ಟ್ರಿಪ್ ಬರೋದೆಲ್ಲ ತುಂಬ ರೇರು. ಇಲ್ಲಿ ಇದು ಆಗ್ಬೋದು, ಗುಲ್ಬರ್ಗ ಆಗ್ಬೋದು, ಯಾದಗಿರಿ ಆಗ್ಬೋದು, ಇಲ್ಲಿಗೆಲ್ಲ ಏನು ಅಂತಂದರೆ ಅಷ್ಟು ಟೂರಿಸ್ಟೆಲ್ಲ ಏನು ಅಷ್ಟು ಬರೋಲ್ಲ ಇಲ್ಲಿಗೆಲ್ಲ. ಬಟ್ ಆದರೂ ಇದು ಒಂದು ಸತಿ ಆದರೂ ನಮ್ಮ ಲೈಫಲ್ಲಿ ನೋಡೋ ಅಂಥ ಜಾಗ ಇದು. ಬೀದರ್ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ಇದೆಲ್ಲ ಏನು ಅಂತ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಸೊ ಈ ಭಾಗನ ಏನು ಅಂತ ಅಂದರೆ ಹೈದ್ರಾಬಾದ್ ಪ್ರಾಂತ್ಯಕ್ಕೆ ಸೇರುತ್ತಿದ್ದು, ಅಂದರೆ ಹೈದ್ರಾಬಾದ್ ಕರ್ನಾಟಕ ಅಂತ ಕರೀತಾರೆ ಈ ರಾಜ್ಯನ. ನೀವೆಲ್ಲ ಕೇಳಿರ್ಬೋದು, ಯಾವುದು ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು ಈ ಭಾಗಗಳನ್ನೆಲ್ಲ ಹೈದ್ರಾಬಾದ್ ಕರ್ನಾಟಕ ಅಂತ ಕರೀತಾರೆ ಇದನ್ನು. ಈ ಊರಿನ ವಿಶೇಷ ನಿಮಗೆ ಹೇಳಬೇಕು ಅಂತ ಅಂದರೆ, ಈ ಊರನ್ನು ಒಂದು ಬಿದಿರಿನ ನಾಡು ಅಂತ ಕರೀತಾರೆ. ಬಿಕಾಸ್ ಯಾಕೆ ಅಂತ ಅಂದರೆ ಬಿದಿರಿನ ವರ್ಕು ತುಂಬ ಮಾಡ್ತಾರೆ ಇಲ್ಲಿ. ಬಿದಿರಿನ ಯಾವುದು ಬುಟ್ಟಿ ಆಗಿರ್ಬೋದು ಅಥವಾ ಡಿಫ್ರೆಂಟ್ ಮೆಟೀರಿಯಲ್ಗಳನ್ನು ರೆಡಿ ಮಾಡೋದಾಗಿರ್ಬೋದು, ಇಲ್ಲಿ ಅದು ತುಂಬ ಇದು ಮಾಡ್ತಾರೆ. ಅದು ಬಿಟ್ಟರೆ ನಿಮಗೆ ಕರ್ನಾಟಕದ ಕಿರೀಟ ಅಂತ ಕರೀತಾರೆ, ಕ್ರೋನ್ ಸಿಟಿ ಅಂತ ಕರೀತಾರೆ. ಇದನ್ನು ಕಿರೀಟ ಅಂತ ಏನಕ್ಕೆ ಕರೀತಾರೆ ಅಂತ ಅಂದರೆ, ಕರ್ನಾಟಕದ ಟಾಪ್ ಮೋಸ್ಟ್ ಡಿಸ್ಟಿಕ್ ಅಂದರೆ ಬೀದರು. ಹೇಗೆ ನಮ್ಮ ಕೆಳಗಡೆ ಕರ್ನಾಟಕದ ನಮ್ಮ ಪಾದ ಅಂತ ಏನು ನಾವು ಹೇಳ್ತೀವಿ ಚಾಮರಾಜನಗರನ, ಇದು ಬಂದ್ಬಿಟ್ಟು ತಲೆ ನಮ್ಮ ಕರ್ನಾಟಕದ್ದು ಈ ಬೀದರ್ ಬಂದ್ಬಿಟ್ಟು ಟಾಪ್ ಮೋಸ್ಟಲ್ಲಿದೆ. ಇಲ್ಲಿಂದ ನೆಕ್ಸ್ಟು ಬಾಲ್ಕಿಯಿಂದ ನಿಮಗೆ ಮುಂದೆ ಹೋದರೆ ನೆಕ್ಸ್ಟ್ ಎಂಟ್ರಿ ಆಗೋದೆ ಇಲ್ಲಿಂದ ಮಹಾರಾಷ್ಟ್ರ. ನಿಮಗೆ ಈ ಕಡೆ ಸೈಡ್ ನೀವು ಎಂಟ್ರಿ ಆಗ್ತೀರಾ ಅಂತಂದರೆ ತೆಲಂಗಾಣ ಸ್ಟೇಟ್ ಸಿಗುತ್ತೆ ನಿಮಗೆ. ಗೈಸ್, ಈಗ ಬೀದರ್ ಫೋರ್ಟ್ ಎಲ್ಲ ಮುಗಿಸ್ಕೊಂಡು ಆಚೆ ಬಂದೆ. ಬೀದರ್ ಫೋರ್ಟ್ ಬಗ್ಗೆ ಒಂದು ರಿವ್ಯೂ ಹೇಳಬೇಕು ಅಂತ ಅಂದರೆ, ತುಂಬ ಚೆನ್ನಾಗಿದೆ ಫೋರ್ಟು, ಒನ್ ಟೈಮ್ ವಿಸಿಟು. ಇನ್ ಕೇಸ್ ಹೈದ್ರಾಬಾದಿಗೆ ನೀವೇನಾದರೂ ಟ್ರಿಪ್ ಪ್ಲ್ಯಾನ್ ಮಾಡಿದ್ರೆ ಒಂದು ಸತಿ ಬೀದರ್ಗೆ ಬನ್ನಿ, ತುಂಬ ಚೆನ್ನಾಗಿದೆ. ಗೈಸ್, ಈಗ ಗುರುದ್ವಾರ ಎಂಟ್ರಿ ಆಗ್ತಾ ಇದ್ದೀವಿ. ಇದೇ ನೋಡಿ ಗುರುದ್ವಾರ. ಇದು ಸೇಮ್ ನಿಮಗೇನು ಪಂಜಾಬಲ್ಲಿ ಅಮೃತ್ಸರ್ ಇದೆ ಅಲ್ಲ, ಸೇಮ್ ಅದೇ ಥೀಮಲ್ಲಿ ಕಟ್ಟಿರೋ ಅಂಥ ಒಂದು ಗುರುದ್ವಾರ ಇದು. ಈ ಗುರುದ್ವಾರದ ಒಂದು ಎಂಟ್ರೆನ್ಸ್ ಗೇಟ್ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿಂದ ಚೂರು ಮುಂದೆ ಹೋದರೆ ನಿಮಗೆ ಗುರುದ್ವಾರ ಸಿಗುತ್ತೆ. ನಿಮಗೆ ಈ ಏರಿಯಾ ಒಳಗೆ ಬಂದುಬಿಟ್ರೆ ಮಿನಿ ಪಂಜಾಬಲ್ಲಿ ಬಂದಂಗೆ ಆಗುತ್ತೆ. ಎಲ್ಲ ಫುಲ್ಲು ಹೋಟೆಲೆಲ್ಲ ಸೇಮ್ ಅದೇ ಥರ. ನಿಮಗೆ ಪಂಜಾಬಿ ರೆಸ್ಟೋರೆಂಟು, ಪಂಜಾಬಿ ಡಾಬಾ, ಮತ್ತಿಲ್ಲಿ ಪಂಜಾಬಿ ಸ್ಟೈಲಿನ ಮೆಮೋರಿಯಲ್ ಪಾರ್ಕ್ ಇದೆ. ಫುಲ್ ಎಲ್ಲ ಅಂಗಡಿಗಳು, ಹೋಟೆಲ್ಗಳು ಎಲ್ಲ ಫುಲ್ ಸೇಮ್ ಪಂಜಾಬಿ ಥೀಮೇ ನಿಮಗೆ ಇಲ್ಲಿರೋದು ಒಳಗಡೆ. ಇಲ್ಲಿಂದ ಈ ಡೌನ್ ಇಳ್ಕೊಂಡು ಹೋದ್ರೇ ನಿಮಗೆ ಫುಲ್ಲು ಗುರುದ್ವಾರ ಸಿಗುತ್ತೆ. ನಿಮಗೆ ಎಂಟ್ರೆನ್ಸ್ ಮೇನ್ ಗೇಟು. ಬನ್ನಿ, ನಿಮಗೆ ಗುರುದ್ವಾರಕ್ಕೆ ಹೋಗ್ಬಿಟ್ಟು ಸಿಗ್ತೀನಿ. ನೋಡಿ ಗೈಸ್, ಮೇನ್ ಎಂಟ್ರೆನ್ಸಿಗೆ ಬಂದ್ವಿ. ಇದೇ ಮೇನ್ ಎಂಟ್ರೆನ್ಸ್ ಗುರುದ್ವಾರದ್ದು. ಎದುರುಗಡೆ ಬಂದರೆ ಮಂದಿರ. ಆಲ್ಮೋಸ್ಟ್ ಜಾಸ್ತಿ ಪಂಜಾಬಿ ಸೇರೋದು, ಪಂಜಾಬಿಂದ ಇಲ್ಲಿಗೆ ಬರ್ತಾರೆ ಇದನ್ನು ಆ್ಯಕ್ಚುಲಿ ನೋಡೋಕ್ಕೆ. ಈಗ ದರ್ಶನ ಮಾಡ್ಕೊಂಡು ಬಂದೆ. ನಾನು ಫಸ್ಟ್ ಟೈಮ್ ಗುರುದ್ವಾರದೊಳಗೆ ಹೋಗಿದ್ದು. ಅಲ್ಲೇನೋ ಅವ್ರದ್ದು ಹೋಲಿ ಬುಕ್ನ ಓದ್ತಾ ಇದ್ರು ಒಳಗಡೆ, ಅದೇ ಅವ್ರ ಕಲ್ಚರು. ಸೊ ನಾನು ಫಸ್ಟ್ ಟೈಮ್ ಗುರುದ್ವಾರದೊಳಗೆ ಹೋಗಿದ್ದು. ನಂಗೆ ಗೊತ್ತಿಲ್ಲ ಅದೆಲ್ಲ ಏನು ಅವ್ರದ್ದು ಪದ್ಧತಿ ಸಂಪ್ರದಾಯ ಎಲ್ಲ, ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ತುಂಬ ಚೆನ್ನಾಗಿತ್ತು. ಇಲ್ಲಿಗೆ ಬಂದರೆ ನಿಮಗೆ ಮಿನಿ ಪಂಜಾಬಿಗೆ ಬಂದಂಗೆ ಆಗುತ್ತೆ. ನಾನೇನು ತಲೆ ಕಟ್ಕೊಂಡಿದ್ದೀನಲ್ಲ, ಅದು ಕಟ್ಕೊಂಡೇ ಇರಬೇಕು ಒಳಗೆ ಎಂಟ್ರಿ ಆಗಿ ಹೊರಗೆ ಹೋಗೋ ತನಕ. ಇಲ್ಲಾಂದರೆ ನಿಮಗೆ ಒಳಗಡೆ ಅಲೋ ಮಾಡಲ್ಲ, ಇದು ಕಟ್ಕೊಂಡ್ಲೇಬೇಕು.